ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದಿನ ಬೆಳಿಗ್ಗೆ ಎದ್ದು ಕೂಡಲೇ ಸ್ಟಾರ್ಟ್ ಮಾಡೀನಿ ಲಾಗ್. ಒಂದು ಕಡೆ ಹಸಿವ ಏನಂತಾರೆ ತೊಗರಿ ಕುದಿಯಾಕಿಟ್ಟನಿ ಮತ್ತು ಚಪಾತಿ ಹಿಟ್ಟು ನಾದಿಟ್ಟನಿ ನೀರು ಕಾಸ್ಕೊಂಡು ಹೋಗಿ ಕುಡಿಯಾಕತ್ತಿದ್ದೀನಿ ರೀ. ಮತ್ತು ಇವ್ರನ್ನ ಡೆಬ್ಬಿ ಮಾಡಿ ಇವ್ರನ್ನ ಕಳಿಸಿನಿ ಅಂದ್ರೆ ಅತ್ತಾಗ ನಂಗೆ ಶಾಂತಿ ಸಿಗ್ತೈತೆ ಅನ್ನೋದು ನನ್ನ ಲೆಕ್ಕ. ಸೊ ಅಕ್ಕಿಟ್ಟು ಫಾಸ್ಟ್ ಡೆಬ್ಬಿ ಕಟ್ಟಿನಿ. ಆಮೇಲೆ ಅವ್ರ ಪಾಪ ಕಸ ಹೊಡ್ಯಾತಿದ್ರು ಹೊರಗೆ, ಹಾಗಾಗಿ ಅವ್ರು ಕಸ ಹೊಡಿಲ್ ಬಿಡತ್ತಂತ ಹೇಳಿ ಚಾ ಮಾಡಕ್ಕೆ ಇಟ್ಟಿದ್ನಿ ನಾನು. ಆಕೆ ಹೋದೋಳ್ರಿ, ಈಕಿ ರೆಡಿ ಆಗತ್ತಿಡ್ರಿ ಇನ್ನು ಹೋಗಾಕ. ಇವತ್ತು ಹೌಸ್ ಡ್ರೆಸ್ ಅಂತಕ್ಕಿದ್ದ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಬಟ್ ನಂಗೆ ಹೋಗಕ್ಕೆ ಆಗಂಗಿಲ್ಲ, ಗೋಲುಂಗೆ ಕರ್ಕೊಂಡು ನಾವು ಹೋಗಿಲ್ಲ. ಆಮೇಲೆ ಆಕೆ ಹೋಗುಟ್ರಿಗೇನೆ ಇನ್ನೂ ಹೊಂಟಿಡ್ರಿ ಯಾವಾಗನ ಎದ್ದು ಗೋಲು ಈಗ ನಡ್ಬರ್ಕ ಚಾಲೂನೇ ಇರ್ತೈತೆ ರೀ ನಮ್ದು. ಅವ್ರ ಪಪ್ಪಾನು ರೆಡಿಯಾಗಿ ಜಳಕ ಮಾಡಿ ಡ್ಯೂಟಿಗೆ ಹೊಂಟ್ರು. ಚೋಟಾ ನಾನು ಜಳಕ ಮಾಡಿದ್ದಳ್ರಿ, ಹಂಗಾಗಿ ಆಕಿನೂ ಒಟ್ಟು ರೆಡಿ ಮಾಡಿ ಚೆನ್ನಾಗಿ ಕುಣ್ಸಿರಾತ ಅಂಥೇಳಿ ಬಿಸ್ಕಿಟ್ ತೊಗೊಂಡಿಡು ಚಹಾ ಕುಡಿತೇನೆ ಅಂಥೇಳಿ. ಇವ ಅಳಾಕತ್ತಿದ್ರಿ. ಅಳದಕ್ಕಾಗಿ ಒಂದು ಸ್ವಲ್ಪ ಬಟ್ರು ಕೊಟ್ಟೇವಿ, ಅದನ್ನು ಮಕ್ಕ ತುಂಬ ಮಾಡ್ಕೊಂಬಿಟ್ಟಾನು. ಸುಮ್ಮ ಕುಂತ್ರ ಸಾಕಂತ ಹೇಳಿ ಅಂದ್ರೂ ಕೇಳೋದಿಲ್ಲ ಮಕ್ಕಳ, ಎಲ್ಲ ಗಲೀಜು ಮಾಡ್ಕೋತಾರೋ. ಅವ್ರ ಪಾಪ ಐ ಕಾರ್ಡ್ ಬಿಟ್ಟು ಹೋಗ್ಯಾರಂತ, ಹಾಗಾಗಿ ಐ ಕಾರ್ಡ್ ತೊಗೊಂಬಂದು ನಿಂದ್ರು ಹೊರಗೆ, ನಾ ತೊಗೊಂಡು ಹೊಕ್ಕನು ಬಂದಂತಂದರು. ಸೊ ಮತ್ತು ಐ ಕಾರ್ಡ್ ತೊಗೊಂಡು ಕೊಡಾಕಂತ ಹೋಗಿದ್ದಾನು, ಅಟೊತ್ತಿಗೆ ನೀವು ಬಂದು ಬಾಗಲಾಕೊಂತಾನೆ ನೋಡ್ರಿ. ನೀವು ಮಾಡೋದು ಇನ್ನು ಒಬ್ಬಾಕಿನ ಕಳ್ಸೀನಿ ಅಂದ್ರೆ ನನಗೆ ಶಾಂತಿ ಆಕತಿ. ಇವತ್ತೊಂದು ಸ್ಪೆಷಲ್ ಏನು ಹೇಳ್ತಾನೆ ನಿಮಗೆ. ಇನ್ನು ಮುಂದೆ ನಮ್ಮ ವ್ಲಾಗ್ಸ್ ನಾಗ್ಪುರದಾಗ ಬರೋಂಗಿಲ್ಲ, ಸೊ ಅದನ್ನು ಹೇಳೋಕೆ ಇಷ್ಟಪಡ್ತಾನೆ. ಫಸ್ಟ್ ಇವು ಆಟ ಆಡತ್ತಿದ್ರಿ, ಆಟ ಆಡ್ಲಿ ಅಂತ ಹೇಳಿ ಆಕಿನ ಕಳ್ಸಕ್ಕೆ ಹೊಂಟೀನಿ, ಬಟ್ ನಾನು ಹಿಂದೆ ಬೆನ್ನು ಹತ್ತಿದ ಕರ್ಕೊಂಡು ಮತ್ತವನ್ನ ಕರ್ಕೊಂಡು ಆಕಿನ ಆಟೋ ಕಳ್ಸೀನಿ. ಆಕೆ ಹತ್ತಿ ಹೋದ್ಲಂದ್ರೆ ಮುಗೀತು ರೀ, 2 ಗಂಟೆ ಮಟ್ಟ ಮಸ್ತ್ ಶಾಂತಿ. ನೀವು ಒಳಗೆ ಬಂದವನ್ನ ಏನಿಲ್ಲ ರೀ, ನಿದ್ದು ಬಂದಿತ್ತು ಅಳಾಕತ್ತ, ಹಾಗಾಗಿ ಇವ್ನು ಮಲಗಿಸೀನಿ. ಅವ್ನ ಮ್ಯಾಗ ಯಾಕೆ ದಿಂಬಿಟ್ಟಿವ ಅನ್ಬೇಕು ಅನ್ನತ್ತಿರ್ಬೋದು ನೀವು. ಜೊತೆ ಯಾರು ಅದಾರನ್ನು ಫೀಲಿಂಗ್ ರೀ ಅದ. ಹಾಗಾಗಿ ಚಿಟಿಕೆ ಹೊಡಿಗೊಡ್ದು ಹಸುನ ಆಗಂಗಿಲ್ಲ ರೀ, ಕಸ ಹೊಡೆದು ಮತ್ತೆ ವಾಪಸ್ ಚಿಟಿಕೆ ಹೊಡಿತೇವೆ ಅಷ್ಟೇ. ಇವು ಮಕ್ಕೊಂಡು 7 ಎಲ್ಲ ಕೆಲಸ ಮುಗಿಸಿ ನಾನು ಜಳಕ ಮಾಡಿ ಬಂದೀನಿ. ಇನ್ನು ದೇವ್ರ ಪೂಜೆ ಮಾಡಕ್ಕೆ ಹೋಗ್ಬೇಕು ಅನ್ಕೊಡ್ಕ ಎದ್ದಳಾಕತ್ತ. ಮತ್ತು ಇನ್ನೇನು ಅಳಿಸ್ಕೊಂತ ಮಾಡಿರನು ದೇವ್ರಿಗೇನು ದೇವ್ರು ಅಂತಾನು ಮಗನ ಅಳಿಸ್ಕೊಂತ ಇಲ್ಲಿ ಪೂಜೆ ಮಾಡಕ್ಕೆ ಬಂದಾಳ ಅಂಥೇಳಿ. ಹಾಗಾಗಿ ಅವ್ನು ಕರ್ಕೊಂಡು ನಾನು ಆಮೇಲೆ ಶಾಂತ ಆದಾಗ ಮಾಡಿದ್ರೆ ಹತ್ಬಿಡತ್ತಂಥೇಳಿ ಎಲ್ಲ ಕೆಲಸ ಅಂತ ಆಗಿತ್ತು ರೀ. ಹಾಗಾಗಿ ಮಕ್ಕಳನ್ನ ಅಳಿಸ್ಕೊಂತ ಮಾಡೋದ್ರಾಗ ಏನು ಇದನ್ನಿಲ್ರಿ. ಅದಕ್ಕಾಗಿ ಅವನ್ನ ಎತ್ಕೊಂಡು ಅವ್ಗೊಂದು ಸ್ವಲ್ಪ ತಿನ್ಸಕ್ಕೆ ಏನಾರ ಮಾಡಿ ತಿನಿಸಿ ಅವ್ನು ಜಳಕ ಮಾಡಿಸಿ ಕುಂಡ್ರಿಸಿ ನಾನು ಏನು ಮುಖಕ್ಕದು ಏನು ಹಚ್ಕೊಂಡಿರ್ಕಿಲ್ಲ. ಹಂಗಾಗಿ ಒಂದು ವ್ಯಾಸ್ಲೀನ್ ಹಚ್ಕೊಂಡು ಒಂದು ಟಿಕ್ಲಿ ಹಚ್ಕೊಂಡು ಆಮೇಲೆ ಪೂಜೆ ಮಾಡಕ್ಕಂತ ಹೋದ್ನಿ. ಪೂಜೆ ಮಾಡಿ ಆದ್ಮೇಲೆ ಚಹಾ ಇಟ್ಕೊಂಡು ಪುಳಿಯೋಗರೆ ಮಾಡಿದ್ನಂಗೆ ಪುಳಿಯೋಗರೆ ಮತ್ತು ಚಹಾ ಹಾಕ್ಕೊಂಡು ನೀವು ಅದ ಜಾಗದಾಗ ಕುಂತು ಆಟ ಆಡತ್ತಾನ ನೋಡ್ರಿ. ಚಹಾ ಪುಳಿಯೋಗರೆ ತಿಂದ್ರಾತು ಅಂಥೇಳಿ ಹಾಕೊಂಡು ಹೋಗ್ಕೊಂತೀನಿ. ನಾ ಒಟ್ಟು ಆ ಜಾಗ ಬಿಟ್ಟು ಅಳ್ಗಾಡ್ದಂಗೆ ಅಳ್ಗಾಡಿನಿ ಅಂದ್ರೆ ಅಳಕ್ಕೆ ಚಾಲೂ ಮಾಡ್ತಾನೆ, ಮತ್ತು ತಿನ್ನಕ್ಕೆ ಕುಂದ್ರು ಕೊಡ್ದಾನೆ ಸ್ಟಾರ್ಟ್ ಮಾಡ್ತಾನೆ ರೀ ಅಳು. ನಾವು ಫ್ರೆಂಡ್ಸ್ ಏನೋ ಒಂದು ಹೇಳ್ತಾನೆ ಒಂದು ಆಗಲಿ ಹೇಳಿ ನಿಮ್ಗೆ. ಸೊ ಇವಾಗೆಲ್ಲ ಕೆಲಸ ಮುಗಿಸಿ ನಾಷ್ಟ ಮುಗಿಸಿ ಬಂದು ಕುಂತ್ನಿ. ಇವೇನು ಸುಮಗು ಮಗ ಅಂತಿ ಅಲ್ರಿ, ಆಗಂಗಿಲ್ಲ ಇವ. ಅದಕ್ಕಾಗಿ ಅವನ್ನ ಕರ್ಕೊಂಡನ ನಿಮ್ಮ ಮುಂದೆ ಹೇಳಿರಾತು ಒಂದು ಬನ್ನಿ. ಸೊ ನಾವು ಇಷ್ಟು ದಿವಸ ಅಂದ್ರೆ 6 ವರ್ಷ ಆಗಿತ್ತು ಬಿಡ್ರಿ. ಈಗ 5 ವರ್ಷ ಮುಗಿದು 6ನೇ ವರ್ಷ ಸ್ಟಾರ್ಟ್ ನಾವು ನಾಗ್ಪುರಕ್ಕೆ ಬಂದ. ಇನ್ನು ನಾವು ನಾಗ್ಪುರಿಂದ ಬೇರೆ ಜಾಗಕ್ಕೆ ಹೊಂಟೇವಿ. ಒಂಥರ ಖುಷಿನೂ ಐತಿ, ಒಂಥರ ಫೀಲು ಐತಿ. ಫಸ್ಟ್ ಖುಷಿ ಏನಂದ್ರೆ ನಾವು ಬೇರೆ ಜಾಗಕ್ಕೆ ಹೊಂಟೇವಿ ಅನ್ನೋ ಖುಷಿ ಐತಿ. ಬಟ್ ಫೀಲ್ ಏನಂತಂದ್ರೆ ನಾ ಇಲ್ಲಿ ಎಷ್ಟು ಅಡ್ಜಸ್ಟ್ ಆಗಿಬಿಟ್ಟೇನಿ ಅಂತಂದ್ರೆ ಹೇಳ್ಬಾರ್ದು. ನಮ್ಮನೆ ಅಡ್ಜಸ್ಟ್ ಆಗಿಬಿಟ್ಟೆ ನಾ ಇಲ್ಲಿ ಮಹಾರಾಷ್ಟ್ರಕ್ಕೆ. ಎಲ್ಲರ ಜೊತೆ ಫುಲ್ ಕ್ಲೋಸ್. ಮತ್ತು ಎಲ್ಲಿ ಯಾರು ಏನು ಮಾಡಿದ್ರು ಬಿಟ್ಟು ಮಾಡೋಂಗಿಲ್ಲ. ಪೈಲ ಪೂಜಾ ಇರಲಿ ಅಂತಾರು. ಹೆಂಗೆ ಅಲ್ಲಿ ಹೋಗಿ ನಾ ಹೆಂಗೆ ಅಡ್ಜಸ್ಟ್ ಹಾಕೋನು ಅನ್ಕೋಬೋದು ನೀವು. ಎಲ್ಲಾದರೂ ನೀವು ಅಡ್ಜಸ್ಟ್ ಆಗಿರ್ತಗೋ, ಯಾಕಂದ್ರೆ ನೀವು ಇಲ್ಲಿ ಇಷ್ಟು ಚಲೋ ಓದಿರಿ ಅಂದಮೇಲೆ ಅಲ್ಲಿ ಹೋಗಿ ಅಡ್ಜಸ್ಟ್ ಆಗ್ಬೋದು ಅಂಥೇಳಿ. ಬಟ್ ಫೀಲ್ ಅಂತ ಐತ್ರಿ, ಭಾಳ ಖುಷಿನೂ ಐತಿ. ಯಾಕಂದ್ರೆ ಫಸ್ಟ್ ಟೈಮು ಊರಿಂದ ಅಂತ ಕೇಳಕ್ಕೆ ಬ್ಯಾಡ್ರಿ, ಸುದ್ದಿ ಅಷ್ಟು ದೂರ ಐತಿ. ಈಗ ವರ್ಷಕ್ಕೊಮ್ಮೆ ಹೋಗ್ತಿದ್ವು ನಾವು ಸುಟ್ಟಿಗೆ, ಇನ್ನೆಲ್ಲಿ 2 ವರ್ಷ 3 ವರ್ಷಕ್ಕೊಮ್ಮೆ ಹೋಗ್ಲಾಕತ್ತೆ ಅಂಬಲ್ಲ. ಯಾಕಂದ್ರೆ ಸಫರ ಹಂಗೆ ಇರ್ತೈತೆ ರೀ ನಮ್ದು. 3-4 ದಿನ ಗಂಟ್ಲೆ ಟ್ರೈನ್ದಾಗಿದ್ದ ಮಕ್ಕಳನ್ನ ಕರ್ಕೊಂಡು ಬರೋದು ಭಾಳ ತೊಂದರೆ ಆಕತಿ. ಇಲ್ಲಿಂದ ನಾವು 2 ದಿನ ಹೋಗ್ತೇವೆ. ಇಲ್ಲಿಂದ ನಾವು ಬೆಳಿಗ್ಗೆ ಬಿಟ್ಟು ಅಂದ್ರೆ ಒಂದು ಬೆಳಿಗ್ಗೆ ಒಂದು ರಾತ್ರಿಗೆ ಬೆಂಗಳೂರಿಗೆ ಹೋಗ್ಬಿಡ್ತೇವೆ ನಾವು. ಫಸ್ಟ್ ಬೆಂಗಳೂರಿಂದ ಮತ್ತೆ ನಾವು ಡೇ ಎಲ್ಲ ಅಲ್ಲಿ ಸಫರ್ ಮಾಡಿ ಆಮೇಲೆ ನೈಟ್ ಹೋಗ್ತೇವೆ. ಅಲ್ಲಿಂದ ನೈಟ್ ಬಿಡ್ತೇವೆ, ಎಲ್ಲಿಗೆ ಬೆಳಗ್ಗೆ ಹೋಗ್ತೇವೆ. ಬಸ್ಸಿಗೆ ಹೋದ್ವಿ ಅಂದರೆ ಸೀದಾ ಊರಿಗೆ ಇಳಿತೇವೆ. ಬಟ್ ಟ್ರೈನಿಗೆ ಹೋದ್ವಿ ಅಂದ್ರೆ ಆಗಂಗಿಲ್ಲ ರೀ ಊರಿಗೆ ಇಳಿಯಾಕ. ಹಾಗಾಗಿ ಸೊ ಅದ್ರೊಳಗನೆ ಇವ್ರು 3 ಮಂದಿನೂ ಕರ್ಕೊಂಡು ಇಷ್ಟು ಸಫರ್ ಹಾಕವು. ಇನ್ನು ಅಲ್ಲಿಂದ ಬರೋದಂದ್ರೆ ಭಾಳ ಆಗ್ಬೋದು. ಬಟ್ ಫೀಲಿಂಗ್ ಹ್ಯಾಪಿ ನಾವು ಅಲ್ಲಿ ಹೋಗೋದ್ರಿಂದ. ಅಂದ್ರೆ ಸರ್ವಿಸ್ ಅಂದಮೇಲೆ ಎಲ್ಲೆಲ್ಲಿ ಯಾವಾಗ ಬರ್ತದೋ ಹೇಳೋಕ್ಕಾಗಲ್ಲ. ನಮ್ಗಿಂತ ಮುಂಚೆ ಬಂದವರೆಲ್ಲ ಭಾಳ ಜನ ಅದಾರು. ಏನಾಯ್ತು, ಏನು ಬೇಕಾಯ್ತು ನಿನಗೆ ಮಾತಾಡೋದು ಬಿಡು ಸ್ವಲ್ಪ.
ತೊಗೊಂಬರ್ತೀನಿ ಹೋಗಿ ಹೋಗಿ ಇಳಿ ಆಗ ಇಳಿಲ್ಲ ಇವು ನೋಡ್ರಿ ಅಯ್ಯೋ ಇದು ಅವ್ಗೆ 10 ನಿಮಿಷಕ್ಕೊಮ್ಮೆ ವೆರೈಟಿ ಜಾಡ್ನಿ ಬೇಕು, ಇಲ್ಲಾಂದರೆ ಸುಮ್ಮ ಕೊಂಡಾಗಿಲ್ಲವ ನೋಡ್ರಿ. ಎಲ್ಲ ಏನು ಮಾಡತ್ತಾಳಿಕಿ, ಏನು ವಿಡಿಯೋ ಮಾಡತ್ತಾಳು ಅಂತ ನೋಡತ್ತಾನು, ಏಕ ಮಾತಾಡತ್ತಾಳು ತಾವ ಬಾಕಿ ಅಂತ ಅನ್ಕೋತಾನೆ. ಆಮೇಲೆ ಗೊತ್ತಿಲ್ಲ, ಬಟ್ ನಾ ಯಾವ ಜಾಗಕ್ಕೆ ಹೊಂಟೇನೆ ಅನ್ನೋದು ಸರ್ಪ್ರೈಸ್ ಇರ್ತೈತಿ. ನಾವು ಈಗ ಭಾಳ ದಿನ ಏನು ಟೈಮ್ ಇಲ್ರಿ ನಮಗೆ, ಒಂದು ತಿಂಗಳು ಟೈಮ್ ಐತಿ. ಸೊ ಹಾಗಾಗಿ ನಾವು ಪ್ಯಾಕಿಂಗ್ ಏನು ಇಲ್ಲಿಂದ ತೊಗೊಂಡು ಹೋಗುವ, ಏನು ತೊಗೊಂಡು ಹೋಗಲೇ ಇಲ್ದು ಅದಾವು ಎಲ್ಲನೂ ಸಪ್ರೇಟ್ ಮಾಡಿ ಎಲ್ಲ ಪ್ಯಾಕ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಡೆಯಂಗಿಲ್ಲ ರೀ. ಜಾಸ್ತಿ ಏನು ಸಾಮಾನು ಒಯ್ಯಕ್ಕಾಗತ್ತಿಲ್ಲ ಗೊತ್ತಿಲ್ಲ, ಬಟ್ 2 ಗಾಡಿ ಅದಾವು, ಒಂದು ಊರಿಗೆ ಕಳಿಸ್ತವು, ಒಂದು ಇಲ್ಲೇ ಇರ್ತವೆ. ಯಾಕಂದ್ರೆ ನಮಗೂ ಹೋದಾಗದು ಅಡ್ಡಾಡಕ್ಕೆ ಬೇಕು ರೀ. ಹಾಗಾಗಿ ಅದು ಸ್ವಲ್ಪ ರಿಪೇರಿನೂ ಐತಿ, ನಮ್ಮ ತಮ್ಮ ರಿಪೇರಿ ಮಾಡ್ತಾನು, ಹಾಗಾಗಿ ಅದನ್ನ ಗಾಡಿ ಊರಿಗೆ ಕಳಿಸ್ತವೆ. ಒಂದು ಯಮಹ ಐತೆ ನಮ್ಮದು. ಸ್ಕೂಟಿ ಏನೈತಿ ಒಯ್ತೇವೆ ನಾವು, ಸ್ಕೂಟಿ ಒಳಗೆ ಅಂದ್ರೆ ನಡಿತೈತಿ, ಒಳಗೆ ಆರಾಮ್ಸೆ ಸ್ಕೂಟಿ ಮ್ಯಾಗ ಅಡ್ಡಾಡ್ಬೋದು. ಇನ್ನೂ ಒಂದು ಆಸೆನೂ ಐತಿ. ಸೊ ಅಲ್ಲಿ ಹೋದ ಮೇಲೆ ನಾವು ಎಲ್ಲಿ ಪೋಸ್ಟಿಂಗ್ ಬರ್ತೈತೆ ಅಂದ್ಕೊಂಡು ಆಮೇಲೆ 4 ವೀಲರ್ ಬಗ್ಗೆ ಯೋಚನೆ ಮಾಡೋರಿದ್ದು. ಬಟ್ ಏನು ನಾವು ಹೋಗೋ ಜಾಗ ಚಲೋ ಐತ್ರಿ, ಹಾಗೇನು ಅಷ್ಟು ಬರೀ ಇದೇನಿಲ್ಲ, ಬಿಸಿಲು ಮಳೆ ಎಲ್ಲ ನಾರ್ಮಲ್ ಇರುವಂಥ ಜಾಗ ಐತಿ. ಸೊ ಹಾಗಾಗಿ ಅಲ್ಲಿ ಮತ್ತು ಇನ್ನೂ ಒಂದು ಗಾಡಿ ಆತಂದ್ರೆ 3 ಗಾಡಿ ಇಟ್ಕೊಳಕ್ಕೆ ಆಗಂಗಿಲ್ಲ. ಕ್ವಾರ್ಟರ್ದಾಗ ಎಲ್ಲರೂ ಗಾಡಿ ಇರ್ತಾವೆ ರೀ, ಎಲ್ಲರ ಹತ್ರ 2-3 ಗಾಡಿ ಅಂತ ಇರತ್ತವ ಆಲ್ಮೋಸ್ಟ್. ಹಾಗಾಗಿ ಸೊ ನಾವು ವಿಚಾರ ಮಾಡಕತ್ತೀವಿ ಏನೇನಾಕತ್ತೋ ಏನೇನಿಲ್ಲೋ, ಹೆಂಗೆ ಹೋಗೋದು ಏನು ಕತ್ತಿನೋ ಎಲ್ಲ ಟೆನ್ಷನ್ ಆಗಕ್ಕೆ ಚಾಲು ಆಗೈತಿ. ಆಗೋದ್ರಿಂದ ತಿಳಿವಾತ್ರಿ ಏನು ಮಾಡಲಿ ಏನು ಬಿಡಲಿ ಅಂತ. ಈಗ ಅವ್ರನ್ನೆಲ್ಲ ಕಳ್ಸೇನಿ. ನಂಗೆ ನಾ ಯಾಕಡಿಂದ ಸಾಮಾನು ಪ್ಯಾಕ್ ಮಾಡಲಿ ಅನ್ನೋದು ನಂಗೆ ಗೊತ್ತೇ ಇಲ್ಲ, ನಂಗೆ ಫಸ್ಟ್ ಟೈಮ್. ಯಾಕಂದ್ರೆ ನಾ ಶ್ರೀನಗರದಾಗ ಇದ್ನಿ ಅವ್ರ ಜೋಡಿ, ಹೆಂಗೆ ಪೋಸ್ಟಿಂಗ್ ಬರೋದು ಗೊತ್ತಾಗ್ಬಿಟ್ಟಿಗೆ ಅವ್ರು ನಂಗೆ ಏನಂದ್ರು ಪೋಸ್ಟಿಂಗ್ ಬರ್ತೀನಿ ಹೋಗ್ಬಿಡು, ನಾ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ಅಂತಂದ್ರು. ಹಾಗಾಗಿ ನಂಗೆ ಟೆನ್ಷನ್ ಇದ್ದಿದ್ದಿಲ್ಲ. ಅಲ್ಲಿಂದ ನಮ್ಮ ಸಾಮಾನು ಇಲ್ಲಿ ನಾ ಬರೋದಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದು. ಶಿಫ್ಟ್ ಆಗೋಣ ನನಗೇನು ಬರ್ಗೊಳಕ್ಕೆ ಅವರೆಲ್ಲ ಮನೆ ಹಿಡಿದು ಎಲ್ಲ ಸಾಮಾನು ಎಲ್ಲ ಶಿಫ್ಟ್ ಮಾಡಿ ಹೆಂಗೆಲ್ಲ ಇಡಬೇಕು ಅವನ್ನೆಲ್ಲ ಜೋಡಿಸ್ಬಿಟ್ಟಿದ್ರು. ಈಗ ಹುಡುಗರು ಸ್ಕೂಲ್ಗೆ ಹೋಗ್ತಾವೆ, ಸ್ಕೂಲ್ ಬಿಡಿಸ್ಕೊಂಡು ಬೇರೆ ಕರ್ಕೊಂಡು ಹೋಗಂಗಿಲ್ಲ. ಹಾಗಾಗಿ ಈಗೆಲ್ಲ ನಾನೇ ಮಾಡಬೇಕು. ಇವ್ನು ಗೋಲು ಹಿಡ್ಕೊಂಡು ಮಾಡೋದು ಸ್ವಲ್ಪ ತ್ರಾಸ ಆಗತ್ತೈತಿ. ಬಟ್ ಅವ್ರಿಗೆ ಸುಟಿ ಕೊಡ್ತಾರೆ ಈಗ, ಸ್ವಲ್ಪ ದಿನದಾಗ ಸುಟಿ ಕೊಡ್ತಾರೆ ಅವ್ರಿಗೆ. ನಾನು ಊರಿಗೆ ಹೋಗ್ಬೇಕು ಅನ್ಕೊಂಡೇನಿ, ಫಸ್ಟ್ ಊರಿಗೆ ಹೋಗೋನು. ಯಾಕಂದ್ರೆ ಅವರೆಲ್ಲ ಕ್ವಾರ್ಟರ್ದು ಶಿಫ್ಟ್ ಮಾಡಿ ಮೇಲೆ ಹೋದ್ರೆ ಅನ್ಕೋತೀನಿ. ಸೊ ಅವ್ರು ಅನ್ನತ್ತಾರು ಇಲ್ಲ ಎಲ್ಲರೂ ಜೊತೆ ಹೋಗೋನು, ಆಮೇಲೆ ಊರಿಗೆ ಹೋಗೋನು ಸುಟಿ ಬಿಟ್ಟ ಮೇಲೆ ಅಂತ ಅನ್ನತ್ತಾರು. ಬಟ್ ಐ ಹೋಪ್ ನಾವು ಊರಿಗೆ ಹೋಗಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಈಗ ಇಲ್ಲಿಂದ ಡೈರೆಕ್ಟ್ ಅಲ್ಲಿ ಹೋಗೋದು ಸ್ವಲ್ಪ ತ್ರಾಸ ಆಕತಿ. ಒಂದು ವೇಳೆ ಪಟ್ ಅಂತ ಹೇಳಿ ಕ್ವಾರ್ಟರ್ ಸಿಗಲಿಲ್ಲ, ಇಲ್ಲ ಮನೆ ಸಿಗಲಿಲ್ಲ, ಈಗ ನಮಗೆ ಪರಿಚಯದವ್ರು ರಗಡ್ ಬಂದಿರ್ತಾರೆ ಸರ್ವಿಸ್ದವ್ರು, ಏನಾದರೂ ಹೆಲ್ಪ್ ಮಾಡ್ಬೋದು. ಬಟ್ ಮಕ್ಕಳ ಕರ್ಕೊಂಡು ಇನ್ನೊಬ್ಬರ ಮನ್ಯಾಗ ಜಾಸ್ತಿ ಜನ ಅಡ್ಜಸ್ಟ್ ಆಗೋಕ್ಕಾಗಂಗಿಲ್ಲ. ಹಾಗಾಗಿ ನಾನು ಅನ್ಕೋತೀನಿ ಫಸ್ಟ್ ನಾವು ಊರಿಗೆ ಹೋಗ್ತೀನಿ, ಅವ್ರು ನಮ್ಮನ್ನು ಊರಿಗೆ ಬಿಟ್ಟು ಆಮೇಲೆ ಅವ್ರ ಈ ಕಡೆ ಹೋಗಿ ಅಲ್ಲೆಲ್ಲ ಅಡ್ಜಸ್ಟ್ ಆದಮೇಲೆ ಬೇಕಾದ್ರೆ ನಾವು ಒಬ್ಬಾಕೆ ಆದರೂ ಹೋಗ್ತೇನೆ ರೀ. ನಂಗೇನು ಸಫರ್ ಮಾಡೋದು ಅಷ್ಟೇನು ಇದನ್ನು ಅನ್ಸಂಗಿಲ್ಲ. ಯಾಕಂದರೆ ನಾನು ಬರುವಾಗೂ ಈಗ ನಾವು ಊರಿಂದ ನಾಗ್ಪುರಿಗೆ ಬರುವಾಗೂ ಅವ್ರು ನಾನು ಬಿಟ್ಟು ಬಂದಿದ್ರು, ನಾನು ಒಬ್ಬಾಕೆನೇ ಬಂದೇನಿ. ಹಾಗಾಗಿ ಫಸ್ಟ್ ಟೈಮ್ ನಾನು ಅವ್ರು ಬರತ್ತಾರೆ 100% ನನಗೆ ಅದಂತೂ ಗ್ಯಾರಂಟಿ ಐತಿ. ಅಲ್ಲಿ ಹೋಗಿ ಅವರೆಲ್ಲ ಶಿಫ್ಟ್ ಮಾಡಿ ಎಲ್ಲ ಬಂದ ಮೇಲೆ ನಾವು ವಾಪಸ್ ಹೋಗುವಂಥ ಪ್ಲ್ಯಾನ್ ಮಾಡ್ತೇವೆ. ಇನ್ಮ್ಯಾಗಿಂದ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇರ್ತೈತಿ, ಅದ ವಿಡಿಯೋ ಬರ್ಬೋದೇನೋ ಐ ಹೋಪ್. ಮತ್ತು ಆಲ್ಮೋಸ್ಟ್ ಸಾಮಾನೆಲ್ಲ ನಾನು ಈ ಕೂಲರ್ದು ಇರ್ತಾವ್ರಿ, ಕೂಲರ್ದು ಎಲ್ಲ ಒಯ್ಯೋಕ್ಕಾಗಂಗಿಲ್ಲ. ಹಾಗಾಗಿ ಅವನ್ನೆಲ್ಲ ನಾನು ಇವ್ರು ಮೊಡ್ಕಾದವ್ರಿಗೆ ಕೊಟ್ಬಿಡ್ತೀನಿ. ಮೊಡ್ಕಾದವ್ರಿಗೆ ಕೊಟ್ಟು ಇದು ಮಾಡ್ತೀನಿ. ಎಷ್ಟು ಆಕತ್ತಲ್ಲ ಅಷ್ಟು ಕಡಿಮೆ ಸಾಮಾನು ಪ್ಯಾಕ್ ಮಾಡೋಕ್ಕೆ ಇದು ಮಾಡ್ತೇವೆ. ಯಾಕಂದರೆ ಯಾವುದು ಸಾಮಾನು ಮ್ಯಾಗ ಡಿಪೆಂಡ್ ಇರ್ತೈತೆ ರೀ, ರೊಕ್ಕ ಎಷ್ಟು ಏನು ಅನ್ನೋದು. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿರಿ. ಇನ್ಮ್ಯಾಗಿಂದ ಪ್ಯಾಕಿಂಗ್ ವಿಡಿಯೋ ಆದಮೇಲೆ ಊರಾಗಿನ ವಿಡಿಯೋ ಇವ ಬರ್ತಾವೆ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.